ವೀಕ್ಷಕರೇ ನಮಸ್ಕಾರ. ಇವತ್ತು ನಾನು ನಿಮ್ಮ ಮುಂದೆ ತಂದಿರೋಂಥ ಕತೆ ಭಯಾನಕ ಮತ್ತು ಅಷ್ಟೇ ರೋಚಕವಾದ ಕತೆ. ಬಿಡದಿಯಿಂದ ಸುಮಾರು 18 ಕಿಲೋಮೀಟರ್ ದೂರದಲ್ಲಿರೋ ರಾಮೋಹಳ್ಳಿ ಅನ್ನೋ ಊರ ಹತ್ರ ಇರೋ ಒಂದು ಭಯಾನಕ ಬೂತು ಬಂಗಲೆಯಲ್ಲಿ ಸುಮಾರು ವರ್ಷಗಳ ಹಿಂದೆ ಒಬ್ಬ ತಾಯಿ ಮಗುವನ್ನ ಅಮಾನುಷ ಕೊಂದಿದ್ದಾರಂತೆ. ಇದೆಲ್ಲ ಎಷ್ಟು ಮಟ್ಟಕ್ಕೆ ಸತ್ಯ, ಎಷ್ಟು ಮಟ್ಟಕ್ಕೆ ಸುಳ್ಳು ಇದುವರೆಗೂ ಯಾರಿಗೂ ಗೊತ್ತಿಲ್ಲ. ಬಟ್ ಇಲ್ಲಿ ಮಾತ್ರ ತುಂಬ ಭಯಾನಕ ಶಬ್ದಗಳು ಕೇಳಿಸ್ಕೊಂಡ್ಬರ್ತಿದೆಯಂತೆ. ಇಲ್ಲಿ ಕೆಲಸ ಮಾಡಿದಂಥವ್ರು ಅಥವಾ ಇಲ್ಲಿ ಇದ್ದಂಥವ್ರು ಹೇಳಿದ ವರದಿ ಪ್ರಕಾರ ಇಲ್ಲಿ ದೆವ್ವಗಳು, ಆ ತಾಯಿ ಮತ್ತು ಮಗು ಆತ್ಮಗಳಿದೆ. ಅದ್ರ ಜೊತೆ ಇನ್ನೂ ತುಂಬ ಆತ್ಮಗಳಿದೆ ಅಂತ ನಮಗೆ ತಿಳಿಸಿದ್ದಾರೆ. ಇಲ್ಲಿ ದಂತಕಥೆಗಳ ಪ್ರಕಾರ ಸುಮಾರು ಇತಿಹಾಸನೇ ಇದೆ, ಅದು ನಮಗೆ ಗೊತ್ತಿಲ್ಲ. ನಾವಿಲ್ಲಿ ಕೆಲಸಕ್ಕಂತ ಬಂದವರು, ನಮಗೆಲ್ಲ ಅನುಭವ ಆಗಿದೆ. ಸುಮ್ಮನೆ ಹಿಂಗೆ ಗಾಡಿ ಟಚ್ ಮಾಡೋದು, ಕೈ ಟಚ್ ಮಾಡೋದು, ಹಿಂಗೆ ಏನೇನೋ ಎಕ್ಸ್ಪೀರಿಯನ್ಸ್ ಆಗ್ತಾ ಇರ್ತೇವೆ. ಬಟ್ ಇಲ್ಲಿನ ನಾಗರಿಕರು ಹೇಳೋದು ಇಷ್ಟಪಡೋದಂದರೆ ಸ್ವಲ್ಪ ಜಾಗ್ರತೆಯಾಗಿ ಓಡಾಡಿ. ಈ ಜಾಗದಲ್ಲಿ ಸ್ವಲ್ಪ ಏನೋ ತೊಂದರೆ ಇದೆ, ಸ್ವಲ್ಪ ಜಾಗ್ರತೆಯಲ್ಲಿ ಓಡಾಡಿ. ಸೊ ದಯವಿಟ್ಟು ವಿಡಿಯೋನ ಕೊನೆಯವರೆಗೂ ನೋಡಿ. ನಿಮ್ಗೆ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಸೊ ಇವತ್ತು ನಾವು ಬಿಡದಿಯಿಂದ ಸುಮಾರು 16 ಕಿಲೋಮೀಟರ್ ಇರೋ ಹಲೋ ಯಾರು? ಬಿಡದಿಯಿಂದ 16 ಕಿಲೋಮೀಟರ್ ಇರೋ ಕೇಳಿಸ್ಕೊಂತಿದ್ದಾರೆ ಅನ್ಸುತ್ತೆ ವಾಯ್ಸು. ಇಂಟ್ರೊಡಕ್ಷನ್ ಕೊಡೋಕ್ಕಿಂತ ಮುಂಚೆ ಫುಲ್ ಸೌಂಡ್ ಮಾಡ್ತಾ ಇದ್ದೆ. ಹೊರತೈತೆ ಬರುತ್ತೀನಿ ಇಲ್ಲ ಅಂತ ಹುಚ್ಚಿಗೆ ಮಾಡಿ ಬಂದ್ಬಿಟ್ಟಿದ್ದೀನಿ ಸೀರಿಯಸ್ ಆಗಿ. ಯಾರದು ಯಾರು? ಸ್ವಲ್ಪ ಹೊರಗಡೆ ಬಂದೆ. ಇಲ್ಲಿ ತುಂಬ ಘಟನೆಗಳು ನಡೆದಿದೆಯಂತೆ, ಅಷ್ಟು ಕ್ಲಾರಿಟಿ ಗೊತ್ತಿಲ್ಲ. ನೋಡ್ತಿರ್ಬೋದು ಟೈಮ್ ಎಷ್ಟಾಗಿದೆ ಸೀರಿಯಸ್ ಆಗಿ ಅಂತ. ಸುಮಾರು ಏನೋ ಕೊಲೆ, ಸುಲಿಗೆ, ಮರ್ಡರ್, ರೇಪ್ ಸುಮಾರು ಹೇಳಿದ್ದಾರೆ. ಸುಮಾರು ಸೌಂಡ್ ಬೋರ್ಡ್ ಕೇಳಿಸ್ತದಂತೆ. ಸಾಕು ಇವಾಗ ನಾನು ಸೀರಿಯಸ್ ನನಗೆ ಕೇಳಿಸ್ತು, ಅದಕ್ಕೆ ಹೇಳ್ತಾ ಇದ್ದೀನಿ. ಜೀವ ಡಗ್ ಡಗ್ ಅಂತ ಇದೆ. ಏನಾಗ್ತೀನೋ ಯಪ್ಪ, ಏನಾಗ್ತೀನೋ ಏನೋ ಗೊತ್ತಿಲ್ಲ ಸೀರಿಯಸ್ ಆಗಿ. ಹುಚ್ಚು ಧೈರ್ಯ ಮಾಡಿ ಬಂದಿರೋಂಗಿದೆ. ಬಿಡದಿಂದ 16-17 ಕಿಲೋಮೀಟರ್ ಇದೆಯಂತೆ ಈ ಊರು. ಒಬ್ಬರೇ ತುಂಬ ಹುಣಸೆ ಮರಗಳಿದೆ, ಹೊಂಗೆ ಮರಗಳಿದೆ. ಮಳೆ ಬರ್ತಾ ಇದೆ, ಸೌಂಡು ಸಿಕ್ಕಾಪಟ್ಟೆ ಸೀರಿಯಸ್ ನನಗೆ ಕೇಳಿಸ್ತಾ ಇದೆ. ಇನ್ನೂ ಒಳಗಡೆ ಎಲ್ಲ ಹೋಗ್ತೀನಿ. ಚಾಲೆಂಜ್ ಅಂತ ಅಕ್ಸೆಪ್ಟ್ ಮಾಡಿದ್ದೀನಿ. ಈ ಚಾಲೆಂಜ್ನ ಮುಗಿಸ್ತೇವೆ ಅಂತ ಬಿಡಲ್ಲ. ಒಂದು ಮಗುನ ಇಲ್ಲಿ ತಂದು ಏನೋ ಸಾಯಿಸಿ ಏನೋ ಮಾಡಿದ್ರಂತೆ, ಬಟ್ ಅದ್ರ ಬಗ್ಗೆ ಅಷ್ಟು ಕ್ಲಾರಿಟಿ ಇಲ್ಲ ನನಗೆ. ಇವತ್ತು ಆ ಮಗುನ ಅವ್ರ ತಾಯಿನ ಮಾತಾಡ್ಸೆ ಇಲ್ಲಿಂದ ಹೊರಡೋದು ಬಿಡಲ್ಲ ಖಂಡಿತ. ಅಮ್ಮ, ಸೊ ಇಲ್ಲಿಂದ ಸುಮಾರು ದೂರ ಹೋಗಬೇಕು. ಎಲ್ಲ ನಿಮ್ಮ ಮುಂದೆ ತೋರಿಸ್ತೀನಿ ಬನ್ನಿ. ಪೂರ್ತಿ ಪಾಳು ಮನೆ, ಪಾಳು ಬಂಗ್ಲೆಗಳೇ ಇರೋದು ಇಲ್ಲೆಲ್ಲ. ದಯವಿಟ್ಟು ಈ ವಿಡಿಯೋ ಒಬ್ಬರೇ ಕೂತ್ಕೊಂಡು ಸೀರಿಯಸ್ ಆಗಿ ನೋಡೋಕೆ ಹೋಗಬೇಡಿ. ಸೀರಿಯಸ್ ಆಗಿ ನೋಡಿ ಒಳಗಡೆ. ದೇವ್ರೆ, ಸೀರಿಯಸ್ ಆಗಿ ಭಯ ಆಗ್ತಾಯಿದೆ ನನಗೆ. ಒಂದೊಂದು ಡೋರ್ ಹೇಗಿದೆ, ಎಲ್ಲಿದೆ ಗೊತ್ತಾಗ್ತಿಲ್ವಲ್ಲ ಇದು ನನಗೆ. ಇಲ್ಲಿ ನೋಡಿ ಅಪ್ಪ, ಎಷ್ಟು ದಿನದ ಹಳೇದು ಇವೆಲ್ಲ. ಏನು ಮಾತಾಡೋಕೆ ಬಿಡ್ತಾ ಇಲ್ಲ ಸೀರಿಯಸ್ ಆಗಿ. ಯಾರೋ ಯಾರದು ಯಾರದು ಕೇಳಿಸ್ತಾ ಇದೆಯಾ ನಾನು ಮಾತಾಡ್ತಿರೋದು? ಯಾರಾದ್ರೂ ಇದ್ರೆ ದಯವಿಟ್ಟು ಮಾತಾಡಿ. ಯಾರಾದ್ರೂ ಇದ್ರೆ ದಯವಿಟ್ಟು ಮಾತಾಡಿ, ಸೀರಿಯಸ್ ಆಗಿ ಮಾತಾಡೋಣ. ನಿಮ್ಮ ವಾಯ್ಸ್ ಅಷ್ಟೇ ಕೇಳಿಸ್ತಿದೆ ನನಗೆ. ಯಾರಾದ್ರೂ ಇದ್ರೆ ದಯವಿಟ್ಟು ಮಾತಾಡಿ ಸೀರಿಯಸ್ ಆಗಿ.
ಯಾರಾದ್ರೂ ಇದ್ರೆ ದಯವಿಟ್ಟು ಸೀರಿಯಸ್ ಆಗಿ ಮಾತಾಡ್ತೀನಿ. ಸೌಂಡ್ ಮಾತ್ರ ಕೇಳಿಸ್ತಿದೆ. ನಾನು ಇದಕ್ಕೆಲ್ಲ ಭಯ ಬೀಳೋನಲ್ಲ, ಇದು ಗೊತ್ತಿರ್ಲಿ ನಿಮ್ಗೆ. ಏನಾದ್ರು ಇದ್ರೆ ಮಾತಾಡೋಣ. ಏನಾದ್ರು ಊಟ ಬೇಕಾ ನಿಮ್ಗೆ? ಏನ್ ಬೇಕು ಹೇಳಿ? ನಿಮ್ಗೆ ಊಟ ಬೇಕಾ? ಅಣ್ಣ ಯಾರಾದ್ರೂ ಇದೀರಾ? ಯಾರಾದ್ರೂ ಇದೀರಾ? ನೋಡಿ, ಸೀರಿಯಸ್ ಆಗಿ ತುಂಬ ಭಯ ಆಗೋಯ್ತು ಅಲ್ಲಿರೆಲ್ಲ ಇರೋಕ್ಕೆ. ಅದಕ್ಕೆ ಸೀರಿಯಸ್ ಸ್ವಲ್ಪ ಈ ಕಡೆ ಬಂದು ಸ್ವಲ್ಪ ಸುಧಾರಿಸ್ಕೊಂಡು ಹೋಗೋಣ ಅಂತ. ಸೊ ಇಲ್ಲಿ ಯಾರನ್ನೋ ಕೇಳ್ಪಟ್ಟೆ, ಯಾರೋ ಒಂದು ಅಮ್ಮ ಮಗುನ ಸಾಯಿಸಿ ಇಲ್ಲಿ ಊತ ಹಾಕಿದ್ರಂತೆ ಜೀವಂತವಾಗಿ. ಬಟ್ ಅದು ಎಷ್ಟರ ಮಟ್ಟಕ್ಕೆ ಸತ್ಯ, ಎಷ್ಟರ ಮಟ್ಟಕ್ಕೆ ಸುಳ್ಳು ಅಂತ ನಂಗೆ ಸೀರಿಯಸ್ ಆಗಿ ಗೊತ್ತಿಲ್ಲ. ಬಟ್ ಒಂದಂತೂ ಸತ್ಯ, ನನಗಾಗಿದ್ದ ಎಕ್ಸ್ಪೀರಿಯನ್ಸ್ ನಾನು ಹೇಳ್ತಾ ಇದ್ದೀನಿ. ಸುಮ್ಮನೆ ಒಬ್ಬೊಬ್ಬರೆಲ್ಲ ಸೀರಿಯಸ್ ಆಗಿ ಬರಬೇಡಿ. ನಾವೇನೋ ಸ್ವಲ್ಪ ಧೈರ್ಯ ಮಾಡಿ ಬಂದಿದ್ವಿ. ಬಟ್ ನಾನು ದೇವಸ್ಥಾನಕ್ಕೆ ಹೋಗಿ ಎಲ್ಲ ಕೈ ಮುಕ್ಕೊಂಡೇ ಬಂದಿದ್ದು. ಒಬ್ಬೊಬ್ಬರು ಹೇಳ್ತಿರೋ ಮಾತುಗಳನ್ನ ಕೇಳಿದ್ರು ಅವ್ರು ಹೇಳ್ತಿದ್ದಾಗೆ ಪ್ರಾಣ ಹೋದಂಗೆ ಆಗುತ್ತೆ. ಸೀರಿಯಸ್ ಆಗಿ ನನಗೆ ಅಷ್ಟು ಇನ್ಬಿಲ್ಟ್ ಆಗಿ ಹೇಳ್ತಿದ್ದಾರೆ. ಇಷ್ಟೆಲ್ಲ ನಡೀತಾ ತಾಯಿ ಮಗು ಆದ್ರು ಯಾರು ಏನು ಮಾಡಿದ್ರು, ಅವ್ರನ್ನ ಯಾಕೆ ಸಾಯಿಸ್ತವ್ರು ಯಾರು, ಸಾಯಿಸ್ತವ್ರು ಇವ್ರೇನು ಮಾಡಿದ್ರು, ಇವೆಲ್ಲ ನೆನೆಸ್ಕೊಂಡ್ರೆ ಮಾತ್ರ ಸೀರಿಯಸ್ ಆಗಿ ತಲೆ ಕೆಡುತ್ತೆ. ಸೊ ನನಗೆ ಅನ್ನಿಸ್ತಾ ಇದೆ, ನಾನು ಇಲ್ಲೆಲ್ಲೋ ಬಂದಪ್ಪ ಈ ಜಾಗಕ್ಕೆ ಅಂತ. ಸೀರಿಯಸ್ ನೋಡಿ, ನನಗೆ ಈ ಮನೆ ನೋಡಿದ್ರೆ ಭಯ ಆಗ್ತಾ ಇದೆ. ಎಷ್ಟು ವರ್ಷದ ಹಳೆ ಮನೆಯೋ ಇದು ನನಗಂತೂ ಗೊತ್ತಿಲ್ಲ ಸೀರಿಯಸ್ ಆಗಿ. ಅಲ್ಲೆಲ್ಲ ನಾನು ವಿಡಿಯೋ ಮಾಡ್ಬೇಕಾದ್ರೆ ನೀವು ನೋಡೋದಲ್ಲ ಸೌಂಡು, ಅದೊಂಥರ ಭಯಂಕರವಾಗಿತ್ತು ಸೀರಿಯಸ್ ಆಗಿ. ಏನೋ ಇದಾರೋ ಸ್ವಲ್ಪ ಒಳ್ಳೆ ದೇವ ಅನಿಸುತ್ತೆ. ಬೇರೆ ದೇವಗಳು ಹೋಲಿಸ್ಕೊಂಡು ಇದು ಸ್ವಲ್ಪ ಒಳ್ಳೆ ದೇವ. ಅದಕ್ಕೆ ನಮಗೇನು ತೊಂದರೆ ಕೊಡದೆ, ಹಿಂಸೆ ಕೊಡದೆ ಸ್ವಲ್ಪ ಎದುರಿಸಿದೆ ಅಷ್ಟೇ. ಆದರೂ ಈ ಗೊಡ್ಡು ಬೆದರಿಕೆಗೆಲ್ಲ ಎದುರುಗಂಡು ನಾನಲ್ಲ, ಖಂಡಿತವಾಗ್ಲೂ ಇನ್ನೂ ಮುನ್ನೋಗ್ತೀನಿ. ನಿಮ್ಗೆ ಈ ವಿಡಿಯೋ ಕಂಪ್ಲೀಟ್ ನಾನು ತೋರಿಸ್ತೀನಿ. ಈ ವಿಡಿಯೋದಲ್ಲಿ ಇಲ್ಲಿ ಏನಿದೆ ಸತ್ಯ ಅಥವಾ ಸುಳ್ಳು ನಿಮ್ಗೆ ಖಂಡಿತವಾಗ್ಲೂ ಗೊತ್ತಾಗಬೇಕು. ಕಮಾನ್, ಬಂದಿದ್ದೀನಿ ಇಲ್ಲಿಗೆ ಒಬ್ಬನೇ. ಏನೇನಾಗುತ್ತೋ ಆಗಲಿ, ಸೀರಿಯಸ್ ಆಗಿ ನೋಡೋಣ. ಇವತ್ತು ನಾನು ಇರಬೇಕು, ಇಲ್ಲ ಅದೇ ಇರಬೇಕು, ಬಿಡಲ್ಲ ಅದನ್ನು. ಇವೆಲ್ಲ ನೋಡ್ತಿದ್ರೆ ಪ್ರಾಣ ಹೋದಂಗೆ ಅನಿಸುತ್ತೆ ಗುರು. ಹಾಂ, ಇಲ್ಲ ನೋಡ್ತಾ ಇದ್ದೀನಿ, ಏನೇನಾಗುತ್ತಾಗಲಿ. ಹಾಂ, ಯಾರಾದರೂ ಇದ್ರೆ ಹೇಳಿ. ಅಮ್ಮ ಅಮ್ಮ ಅಮ್ಮ, ಗೋಡೆ ಉಳಿಸ್ತಾ ಇದ್ರು. ಯಾರಾದರೂ ಇದ್ರೆ ಹೇಳಿ, ದಯವಿಟ್ಟು ಹೇಳಿ. ಅಯ್ಯಪ್ಪ ಅಯ್ಯಪ್ಪ ಅಯ್ಯಪ್ಪ, ಯಾರಾದರೂ ಇದ್ದೀರಾ? ಯಾರಾದರೂ ಇದ್ದೀರಾ? ಹಲೋ, ಯಾರಾದರೂ ಅಯ್ಯೋ ಯಪ್ಪ, ಡೇಂಜರ್ ಇದು, ಪಕ್ಕ ಡೇಂಜರ್ ಇದು. ಹುಡು ಯಪ್ಪ ದೇವ್ರೆ, ಬದುಕ್ತು ಜೀವ. ಅಯ್ಯೋ, ಸೀರಿಯಸ್ ಆಗಿ ಹೇಗೆ ಕಾಣ್ತಾ ಇದೋ ಗೊತ್ತಿಲ್ಲ, ಬಟ್ ಕಾಣ್ತಾ ಇದೀನಿ ಅಂತ ಅನ್ಕೊಂತೀನಿ. ಒಬ್ಬನೇ ಮಾತ್ರ ಟ್ರೈ ಮಾಡಬೇಡಿ, ಸಾಯಿಸ್ಬಿಡುತ್ತೆ ಇದು. ಯಪ್ಪ, ಸಾಕು. ಸುಮ್ಮನೆ ಇದ್ರ ಮೇಲೆ ಆಟ ಆಡಿದ್ರೆ ಪ್ರಾಣಗಳು ಹೊರಟೋಗ್ತವೆ. ಇದ್ರ ಮುಂದೆ ಆಟ ಆಡಬಾರ್ದು. ಸಾಕಪ್ಪ, ಸಾಕು. ಯಪ್ಪ, ಈ ಥರದ್ದು ಎಕ್ಸ್ಪೀರಿಯನ್ಸ್ ನನ್ನ ಲೈಫಲ್ಲೇ ಫಸ್ಟ್ ಟೈಮ್ ಆಗಿರೋದು. ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಹೇಳ್ತಿರೋದು, ಖಂಡಿತವಾಗ್ಲೂ ಇಲ್ಲೇನೋ ಒಂದು ಪ್ರಾಬ್ಲಮ್ ಇದೆ.
ಸುಮಾರು ವರ್ಷಗಳಿಂದ ಇಲ್ಲಿ ಯಾರು ಓಡಾಟ ಅವೆಲ್ಲ ಬಂದಾಗಿದೆ. ಸೊ ಇದು ಅದಕ್ಕೆ ಒಂಥರ ಭಯ ಆಗ್ತೈತೆ. ಏಯ್ ನಂದಿ ಬಿ ಸ್ಟ್ರಾಂಗ್. ನಾನೇ ಎಷ್ಟು ಧೈರ್ಯವಾಗಿದ್ದು ಖಂಡಿತ ನನಗೆ ಭಯ ಆಗ್ತಾಯಿದೆ. ಅಷ್ಟು ಸಿಮ್ಟಮ್ಸ್ ಇದೆ ಇಲ್ಲಿ, ಕೂಗೋದಾಗಿರ್ಬೋದು, ಕಿಚ್ಚೋದಾಗಿರ್ಬೋದು. ನನ್ನ ಕಣ್ಣಿಗೆ ಯಾವುದು ಕಾಣಿಸ್ಲಿಲ್ಲ. ಬಟ್ ಈ ಪ್ಲೇಸ್ನ ಇಷ್ಟಕ್ಕೆ ಬಿಡಲ್ಲ, ಇನ್ನೊಂದ್ಸರಿ ಎಕ್ಸ್ಪ್ಲೋರ್ ಮಾಡ್ತೀನಿ ಖಂಡಿತವಾಗ್ಲೂ. ಇದೇ ಚಾನಲ್ ಬರುತ್ತೆ, ಸೀರಿಯಸ್ ವಾಚ್ ಮಾಡಿ ಅದನ್ನು. ಇದು ನನ್ನ ಪ್ರಕಾರ ಒಂದೇ ಒಂದು ನಡೆಯೋಲ್ಲ, ಇಲ್ಲಿ ಇಷ್ಟೊಂದು ಸೌಂಡ್ಗಳೆಲ್ಲ ಬರ್ತಾ ಇದೆ. ಈ ಸೌಂಡ್ಗೆಲ್ಲ ಎದುರೋ ಮಗ ನಾನಲ್ಲ, ಅದಕ್ಕೆ ಧೈರ್ಯವಾಗಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ, ಏನಾದರೂ ಆಗಲಿ ಅಂತ. ನನ್ನ ಜೊತೆಗೆ ನಮ್ಮ ಕ್ಯಾಮ್ರಾಮನ್ ಒಬ್ರು ಇದ್ದಾರೆ, ಪಾಪ ಅವರು ತುಂಬ ಧೈರ್ಯಶಾಲಿ. ಅವ್ರದ್ದೇ ನಾನು ಬೇಕು ಸದ್ಯಕ್ಕೆ ಬ್ಯಾಕ್ ಬೋನ್ ಸೀರಿಯಸ್ ಆಗಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತವಾಗ್ಲೂ ಆ ದೆವ್ವ ಎಲ್ಲೇ ಇದ್ದರೂ ಕರೆಸ್ತೀನಿ, ಬಿಡಲ್ಲ. ಮಾತಾಡಿಸ್ತೀನಿ, ಅದನ್ನು ಬಿಡಲ್ಲ. ಸೊ ಏನಾದರೂ ಆಗಲಿ ನಿಮ್ಗೆ ಹೇಳ್ತಾ ಇಷ್ಟೇ, ರಿಕ್ವೆಸ್ಟ್ ಇದು, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಕಂಟೆಂಟ್ ಎಲ್ಲರಿಗಿಂತ ಚೆನ್ನಾಗಿ ಕೊಡ್ತಾಯಿದ್ದೀನಿ ಅಂತ ಅನ್ಸಿದ್ರೆ ಒಂದು ಕಮೆಂಟ್ ಮಾಡಿ, ಶೇರ್ ಮಾಡಿ. ಸೊ ನೀವು ನನ್ನ ಕಮೆಂಟ್ಸ್ ಮತ್ತು ಲೈಕ್ ನಮಗೆ ಫುಲ್ ಗಿಫ್ಟ್ ಇದ್ದಂಗೆ, ಸೀರಿಯಸ್ ಆಗಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮ್ಮ ಈ ಚಾನಲ್ನ ಆರೈಸಿ, ಬೆಳೆಸಿ, ಪ್ರೋತ್ಸಾಹ ಮಾಡಿ. ಥ್ಯಾಂಕ್ ಯು ಸೊ ಮಚ್.